ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ಆಗಿನ ಕಾಲದಲ್ಲೂ ಕೂಡ ಆ ಸಂದರ್ಭದಲ್ಲಿ US ಪ್ರೆಸಿಡೆಂಟ್ಗಳು ಬಹಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೊಗೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿದೆ. ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ. ಇದಕ್ಕಿಲ್ಲೇ ಆದರೂ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ ಯಾವುದೇ ರೀತಿಯಾದಂಥ ಅದರ ಪರ ಆಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ. ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದ ಜನತೆ, ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರದಿದೆ. ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ಎತ್ತಬೇಕು. ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಊಟಕ್ಕೂ ಗತಿಯಲ್ಲಿರ್ತಕ್ಕಂಥ ದೇಶ, ಅಲ್ಲಿಂದ ಇಲ್ಲಿವರೆಗೆ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ. ನಮಗೇನು ಟ್ರೇಡ್ ಕೌಸರ್ನ ನಾವು ಪಾಕಿಸ್ತಾನ ಜೊತೆ ಬಯಲಾಟ್ರಲ್ ಅಗ್ರಿಮೆಂಟ್ ಆಗಿರಲಿ, ಅವ್ರ ಜೊತೆ ಯುದ್ಧಕ್ಕೆ ಹೋಗಬಾರ್ದಕ್ಕಂತ ಎಲ್ಲಿ ಕಾನೂನಿಲ್ಲ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾಕೆ ಆಗಬಾರ್ದಾಗಿತ್ತು? ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು. ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು. ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೈಂಡ್ ಇತ್ತಲ್ಲ. ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ಹ್ಯಾಪೆಂಡ್? ಏನು ರೀಸನ್ ಏನು? ಯಾಕೆ ಸೀಸ್ ಫೈರ್ ಆಯಿತು? ಅದಕ್ಕೆ ಉತ್ತರ ಬೇಕಲ್ವಾ?